ಸೇನಾಧೀಕ್ಷರೇ. ಮಹಾಪ್ರಭು. ನಮ್ಮ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಿ ಪ್ರಜೆಗಳೆಲ್ಲರೂ ಸುಖ ಸಂತೋಷದಿಂದ ಬಾಳುತ್ತಿರುವರೆ ಆ ವಿಚಾರವನ್ನು ತಿಳಿಸುವರಾಗಿ ಅಪ್ಪಣೆ ಮಹಾಪ್ರಭು. ರಾಜನೇ ಬೇಡವೇ ಹಾಲಿಗೂ ಪ್ರಿಯ, ರಾಜನೇ ಬೇಡವೇ ಹಾಲಿಗೂ ಪ್ರಿಯ, ಕಾಲ ಕಾಲಕ್ಕೆ ಮಳೆ ಬೀಳುತ್ತೆ ಇಲೆಯೋ
ಪ್ರಜೆಗಳೆಲ್ಲರೂ ಸುಖ ಸಂತೋಷದಿಂದಿರುವರು ಮಹಾಪ್ರಭು. ಮುಂದೇನಪ್ಪಣೆ ಮಹಾಪ್ರಭು? ಭೇಷ್, ನಿಮ್ಮಂತ ಮಹಾಮಂತ್ರಿಯು ಈ ನನ್ನ ಆಸ್ಥಾನದಲ್ಲಿರಬೇಕಾದರೆ ನಮಗೆ ಕುಂದುಕೊರತೆ ಎಂದರೇನು? ನೀವು ಇನ್ನು ನಿಮ್ಮ ಪೀಠದಲ್ಲಿ ಕುಳಿತುಕೊಳ್ಳುವರಾಗಿ. ಅಪ್ಪಣೆ ಮಹಾಪ್ರಭು. ಸೇನಾಧೀಕ್ಷರೇ, ಮಹಾಪ್ರಭು. ವಿವರವೇನು ದಳಪ, ಸೈನ್ಯದ ವಿವರವೇನು ದಳಪ, ಸೈನ್ಯದ ವಿವರವೇನು ದಳಪ. ಸೇನಾಧೀಕ್ಷರೇ, ಮಹಾಪ್ರಭು. ವಿವರವೇನು ದಳಪ, ಸೈನ್ಯದ ವಿವರವೇನು ದಳಪ, ಸೈನ್ಯದ ವಿವರವೇನು ದಳಪ. ಬಂದಿವಾದದ ದಂಡು ದಳಪದ, ಬಂದಿವಾದದ ದಂಡು ದಳಪದ, ಖಂಡ ಪ್ರಚಂಡದಿ ಕಾರ್ಯವನ್ನೆರಗಿ, ಚಂಡ ಪ್ರಚಂಡದಿ ಕಾರ್ಯವನ್ನೆರಗಿ, ಶತ್ರು ಪಡೆಗಳಲ್ಲಿ ಶರಣಾಗತಿ ಮಾಡಿ, ಶತ್ರು ಪಡೆಗಳಲ್ಲಿ ಶರಣಾಗತಿ ಮಾಡಿ, ಶೌರ್ಯದಿ ನೆಲೆಸಿರಿ ಸೈನ್ಯವನ್ನೆಲ್ಲ, ಶೌರ್ಯದಿ ನೆಲೆಸಿರಿ ಸೈನ್ಯವನ್ನೆಲ್ಲ. ವಿವರವೇನು ದಳಪ, ಸೈನ್ಯದ ವಿವರವೇನು ದಳಪ, ಸೈನ್ಯದ ವಿವರವೇನು ದಳಪ. ಸೇನಾಧೀಕ್ಷರೇ, ಮಹಾಪ್ರಭು. ನಮ್ಮ ಸೈನ್ಯವನ್ನು ಯಾವ ರೀತಿ ಇಟ್ಟಿರುವಿರಿ? ಅದು ಅಲ್ಲದೆ ಪರರಾಜರುಗಳಿಂದ ಬರಬೇಕಾದ ಕಪ್ಪ ಕಾಣಿಕೆಗಳನ್ನು ಸಕಾಲಕ್ಕೆ ತಂದೊಪ್ಪಿಸುತ್ತಿರುವರೇ? ಅದನ್ನು ತಿಳಿಸುವರಾಗಿ. ಅಪ್ಪಣೆ ಮಹಾಪ್ರಭು. ಗದೆಯನ್ನೆತ್ತು ನಮಸ್ಕಾರದೆ, ಗದೆಯನ್ನೆತ್ತು ನಮಸ್ಕಾರದೆ, ಚಂದಾಡಿ ಬಿಡುವರು ಪರವೈರಿಗಳ ಶಿರವ. ಮಹಾಪ್ರಭು. ಸೇನಾಧೀಕ್ಷರೇ, ಹೊತ್ತಿನ ಕೋಟನೆ ಸಿಕ್ಕಿರಾದ ಮರ, ಹೊತ್ತಿನ ಕೋಟನೆ ಸಿಕ್ಕಿರಾದ ಮರ, ದಿಕ್ಕು ದಿಕ್ಕಿಗೆ ಆವತಿ ಕೊಡುವೆ, ದಿಕ್ಕು ದಿಕ್ಕಿಗೆ ಆವತಿ ಕೊಡುವೆ, ದಿಕ್ಕು ದಿಕ್ಕಿಗೆ ಆವತಿ ಕೊಡುವೆ. ಸೀಳಿ ಬಿಡುವನು ಗೋಳಾದ ಮರ, ಸೀಳಿ ಬಿಡುವನು ಗೋಳಾದ ಮರ, ಹೊಕ್ಕಿನ ಕೋಟೆ ಹೊಕ್ಕಿನ ಕೋಟೆ ಮೋಸ ಮಾಡಿದ ಪಾಪಿ ನರರಣ, ಮೋಸ ಮಾಡಿದ ಪಾಪಿ ನರರಣ, ಮೋಸ ಮಾಡಿದ ಪಾಪಿ ನರರಣ, ಮೋಸ ಮಾಡಿದ ಪಾಪಿ ನರರಣ. ಎಂತೆಲ್ಲದೆಯ ಸೀಳುವೆನಾಣ, ಎಂತೆಲ್ಲದೆಯ ಸೀಳುವೆನಾಣ, ಎದುರಿಗೆ ಸಿಕ್ಕಿದ ವೈರಿ ವರ್ಗವು, ಎದುರಿಗೆ ಸಿಕ್ಕಿದ ವೈರಿ ವರ್ಗವು, ಪುಡಿ ಪುಡಿ ಮಾಡುವೆ ನಾನೀಗ, ಪುಡಿ ಪುಡಿ ಮಾಡುವೆ ನಾನೀಗ, ಪುಡಿ ಪುಡಿ ಮಾಡುವೆ ನಾನೀಗ. ಮಹಾಪ್ರಭು. ಸೇನಾಧೀಕ್ಷರೇ, ನಮ್ಮ ಸೈನ್ಯವನ್ನು ಯಾವ ರೀತಿಯಲ್ಲಿ ಇಟ್ಟಿರುವೆನೆಂದರೆ, ಕರಿಗಳ ಗುಂಪಿಗೆ ಕೇಸರಿ ನುಗ್ಗಿದರೆ ಅದು ಯಾವ ರೀತಿ ಎದರಿ ಬೆದರಿ ಬೆಂಡಾಗುವುದು, ಅದರಂತೆ ನಮ್ಮ ಸೈನ್ಯವನ್ನು ಕಂಡರೆ ಪರರಾಜ್ಯಗಳ ಸೈನ್ಯವು ದಿಕ್ಕಕ್ಕೆ ದಿಕ್ಕಾಪಾಲಾಗಿ ಓಡಿ ಹೋಗುವರು. ಅದು ಅಲ್ಲದೆ ಪರರಾಜ್ಯಗಳಿಂದ ನಮಗೆ ಬರಬೇಕಾದ ಕಪ್ಪ ಕಾಣಿಕೆಗಳನ್ನು ಸಕಾಲಕ್ಕೆ ತಂದು ಒಪ್ಪಿಸುತ್ತಿರುವರು. ಮುಂದೇನಪ್ಪನೆ ಮಹಾಪ್ರಭು? ಭೇಷ್, ಇನ್ನಂತ ಬಲಾಢ್ಯನ ಸೇನಾಧೀಕ್ಷನು ಈ ನನ್ನ ರಾಜ್ಯದಲ್ಲಿರಬೇಕಾದರೆ ನಮಗೆ ಕುಂದುಕೊರತೆ ಎಂದರೇನು? ನೀವಿನ್ನು ನಿಮ್ಮ ಪೀಠದಲ್ಲಿ ಕುಳಿತುಕೊಳ್ಳುವ. ಅಪ್ಪಣೆ ಮಹಾಪ್ರಭು. ಹರುಷಕಾಯಿಲೆಲ್ಲ ಮನಕದಿ ಹರುಷಕಾಯಿಲೆಲ್ಲ ಮನಕದಿ ಹರುಷಕಾಯಿಲೆಲ್ಲ. ಮಂತ್ರಿ ಸೇನಾಧೀಕ್ಷರೇ, ಮಹಾಪ್ರಭು. ಹರುಷಕಾಯಿಲೆಲ್ಲ ಮನಕದಿ ಹರುಷಕಾಯಿಲೆಲ್ಲ ಮನಕದಿ ಹರುಷಕಾಯಿಲೆಲ್ಲ.
ಈ ನನ್ನ ಎಡಭುಜ ಪದಗಳೇ ಸರಿ. ಈ ಕೀರ್ತಿ ವೈಭೋಗವು ನಿಮ್ಮಿಂದಲೇ ದೊರೆತಿರುವುದು. ನೀವಿನ್ನು ನಿಮ್ಮ ಪೀಠವನ್ನು ಅಲಂಕರಿಸಿ. ಅಪ್ಪಣೆ ಮಾಡು. ಸಮಾಚಾರವೇನು? ಏನು ಯತಿ ಮಹಾಮುನಿಗಳು ಬರುತ್ತಿರುವರೆ? ಅವರನ್ನು ಬಹಳ ಸತ್ಕಾರದಿಂದ ಅರಮನೆಗೆ ಬರಮಾಡಿ. ಶಂಭೋ ಮಹಾದೇವ, ಶಂಭೋ ಮಹಾದೇವ, ಶಂಭೋ ಮಹಾದೇವ. ಯತಿ ಮಹಾಮುನಿಗಳಿಗೆ ವಂದಿಸುವೆನು. ರಾಜೇಂದ್ರ, ನಿನಗೆ ಮಂಗಳವಾಗಲಿ, ಮೇಲಕ್ಕೇಳು. ಪೂಜ್ಯರೇ, ತಾವು ಯಾರು? ನನ್ನ ರಾಜ್ಯಕ್ಕೆ ಬರಲು ಕಾರಣವೇನು? ನನ್ನಿಂದಾಗಬೇಕಾದ ಕಾರ್ಯವಾದರೂ ಏನು ಪೂಜ್ಯರೇ? ರಾಜೇಂದ್ರ, ನಾನೊಬ್ಬ ಸಕಟಾದ್ರಿಯಲ್ಲಿ ತಪಸ್ಸು ಮಾಡುವ ಯತೇಶ್ವರನು. ಆ ತಪಸ್ಸಿನಲ್ಲಿ ನೀನು ನಡೆಸಿಕೊಡುವಂತಹ ರಾಜನೇ ಸರಿ. ಸತ್ಯದಲ್ಲಿ ಹರಿಶ್ಚಂದ್ರನಂತೆಯೂ, ಅಶ್ವಭೋಗದಲ್ಲಿ ಇಂದ್ರನಂತೆಯೂ, ದಾನ ಮಾಡುವುದರಲ್ಲಿ ದಾನಸೂರ ಕರ್ಣನಂತೆಯೂ ಪರಿಶೋಭಿಸುತ್ತಿರುವೆ. ನೀನು ಸತ್ಯವಾಗಿ ನಡೆಸಿಕೊಡುತ್ತೇನೆಂದು ಭಾಷೆಯನ್ನು ಕೊಟ್ಟರೆ ಅನಂತರ ನಾನು ನಿನಗೆ ತಿಳಿಸುವೆನು ರಾಜೇಂದ್ರ. ಹಾಗೇ ಆಗಲಿ ಪೂಜ್ಯರೇ, ತೆಗೆದುಕೊಳ್ಳಿ ನನ್ನ ಕರಾಭಾಷೆಯನ್ನು. ಅದೇನು ಹೇಳುವರಾಗಿ? ರಾಜೇಂದ್ರ, ನಾನು ಸಕಟಾದ್ರಿಯಲ್ಲಿ ತಪಸ್ಸು ಮಾಡುವ ಯತೇಶ್ವರನು. ಆ ತಪಸ್ಸಿನಲ್ಲಿ ನನಗೊಂದು ವಿಘ್ನವೂ ಒದಗಿರುವುದು. ಆ ವಿಘ್ನವನ್ನು ನಿನ್ನಲ್ಲಿ ಪರಿಹರಿಸಿಕೊಂಡು ಹೋಗಲು ಬಂದಿರುವೆನು. ಆದ್ದರಿಂದ ನಿನ್ನ ಬೆರಳಿನಲ್ಲಿರುವ ಮುದ್ರೆ ಉಂಗರವನ್ನು ನನ್ನ ಬೆರಳಿಗೆ ತುಡಿಸುವನಾಗು. ಈ ನಿನ್ನ ಶಿರದ ಮೇಲಿರುವ ಕಿರೀಟವನ್ನು ನನ್ನ ಶಿರದ ಮೇಲೆ ಇಡುವನಾಗು. ಈ ನಿನ್ನ ಬಣ್ಣದ ಕತ್ತಿಯನ್ನು ನನಗೆ ಕೊಟ್ಟು ಈ ಸಿಂಹಾಸನದಲ್ಲಿ ಒಂದು ಕ್ಷಣ ಕಾಲ ಕುಳ್ಳಿರಿಸಿದರೆ ನೀನೊಂದು ಭಾಗದಲ್ಲಿ ನನಗೆ ಮಂತ್ರಿಯಾಗಿದ್ದರೆ ಸಾಕು. ಒಂದು ಕ್ಷಣ ಕಾಲ ನಿನ್ನ ರಾಜ್ಯವನ್ನು ಹಾಡಿ ಪುನಃ ನಿನ್ನ ರಾಜ್ಯವನ್ನು ನಿನಗೆ ಬಿಟ್ಟು ಕೊಡುತ್ತೇನೆ. ಆಗುವುದೋ ಇಲ್ಲವೋ ತಿಳಿಸುವಂತನಾಗು. ಓಹೋ, ಓಡಿ ಸಿಕ್ಕಬೇಡ, ಆಡಿ ತಪ್ಪಬೇಡ ಎನ್ನಂತಾಯ್ತಲ್ಲ. ಇರಲಿ, ಪೂಜ್ಯರಿಗೆ ಮಾತು ಕೊಟ್ಟಿದ್ದಾಗಿದೆ. ಪೂಜ್ಯರೇ, ತೆಗೆದುಕೊಳ್ಳಿ ಈ ನನ್ನ ಮಸ್ತಕದ ಕಿರೀಟವನ್ನು. ತೆಗೆದುಕೊಳ್ಳಿ ಈ ನನ್ನ ಪಟ್ಟದ ಕತ್ತಿಯನ್ನು. ತೆಗೆದುಕೊಳ್ಳಿ ಈ ನನ್ನ ಮುದ್ರ ಉಂಗುರವನ್ನು. ನೀವೇ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರವನ್ನು ಮಾಡಿ. ನಾನು ನಿಮಗೆ ಮಂತ್ರಿಯಾಗಿರುತ್ತೇನೆ. ಅರೇ ಮಂತ್ರಿ, ನಿನ್ನ ಪೀಠದಲ್ಲಿ ನೀನು ಮಂಡಿಸು. ಅಪ್ಪಣೆ ಮಹಾಪ್ರಭು. ಮಹಾಪ್ರಭುಗಳಿಗೆ ಜಯವಾಗಲಿ. ಅಯ್ಯ ವರ್ತಕನೇ, ನಿನಗೆ ಮಂಗಳವಾಗಲಿ, ಮೇಲಕ್ಕೇಳು. ಮಹಾಪ್ರಭು, ನನ್ನ ಅಯ್ಯ ವರ್ತಕನೇ, ನೀನು ಇಲ್ಲಿ ಬರಲು ಕಾರಣವೇನು? ಮಹಾಪ್ರಭು, ನಮ್ಮ ಮನೆಯಲ್ಲಿ ನನ್ನ ಮಗುವಿನ ಹುಟ್ಟುಹಬ್ಬದ ಪ್ರಯುಕ್ತ ಈ ದಾಸಿಯನ್ನು ನಾನು ಗೋಧಿ ಬಿಸಿಲೆಂದು ಕರೆದುಕೊಂಡು ಬಂದೆ. ಈಕೆಯು ನನ್ನ ಮಗುವಿನ ಕೈಯಲ್ಲಿದ್ದ ಬಂಗಾರದ ಗಿಲಿಕೆಯನ್ನು ಕದ್ದಿಲ್ಲವೆಂದು ಸುಳ್ಳು ಹೇಳುತ್ತಿದ್ದಾಳೆ. ನೀವು ಇದನ್ನು ವಸೂಲಿ ಮಾಡಿಕೊಡಬೇಕೆಂದು ನಿಮ್ಮಲ್ಲಿ ಪ್ರಾರ್ಥನೆ ಮಾಡುತ್ತೇನೆ ಮಹಾಪ್ರಭು. ಅಯ್ಯ ವರ್ತಕನೇ, ಆ ಅಪರಾಧ ಗಿಲಿಕೆಯನ್ನು ನಾನಿನ್ನೂ ವಸೂಲಿ ಮಾಡಿಕೊಡುತ್ತೇನೆ. ನೀನಿನ್ನೂ ವರ್ಣವನಾಗು. ಅಪ್ಪಣೆ ಮಹಾಪ್ರಭು. ದೇಶ ಸಂಚಾರಿಗಳೇ, ಧನಪಾಲ್ ಶೆಟ್ಟಿಯ ಮನೆಯಲ್ಲಿ ಬಂಗಾರದ ಗಿಲಿಕೆಯನ್ನು ಕದ್ದಿರುವರೆಂದು ದೂರು ಬಂದಿರುವುದು. ರಾಜ ಮರ್ಯಾದೆಯಿಂದ ಕೊಟ್ಟರೆ ಸರಿ, ಇಲ್ಲವಾದರೆ ಭಾರಿ ಕಷ್ಟಕ್ಕೆ ಗುರಿಪಡಿಸಬೇಕಾಗುತ್ತದೆ. ಇದಕ್ಕೆ ಏನು ಹೇಳಿದರೆ? ಸ್ವಾಮಿ, ಆ ಬಂಗಾರದ ಗಿಲಿಗೆಯನ್ನು ನನ್ನ ಮನೆಗೆ ಗೋಧಿಯಲ್ಲಿ ಬೀಸುವಾಗ ಆ ಚಿತ್ರಪಟದಲ್ಲಿ ಬರೆದಿರುವ ವಂಶಪಕ್ಷಿಗೆ ಜೀವ ಕಳೆಯ ಮುಂದು ನುಂಗಿ ಯಥಾ ಪ್ರಕಾರವಾಗಿ ಕುಳಿತಿದ್ದನ್ನು ಕಣ್ಣಾರು ನೋಡದಂತೆ ನಮ್ಮ ಮಾತನ್ನು ನಿಮ್ಮವರಾಗಿ. ನೀನಾದರೂ ಹೇಳಿ ಆ ಅಪರಾಧ ಗಿಲಿಕೆಯನ್ನು ಕೊಡಿಸಿಬಿಡು. ಇಲ್ಲವಾದರೆ ಭಾರಿ ಕಷ್ಟಕ್ಕೆ ಗುರಿಪಡಿಸಬೇಕಾಗುತ್ತದೆ. ಇಲ್ಲ ದಣಿಗಳೇ, ನಾನು ಕದ್ದಿಲ್ಲವೆಂದು ಸುಳ್ಳನ್ನು ನುಡಿಯುತ್ತಿರುವೆಯ? ಹೇ ನೀಚನೆ, ನೀನಾದರೂ ಹೇಳಿ ಆ ಅಪರಾಧ ಗಿಲಿಕೆಯನ್ನು ಕೊಡಿಸಿಬಿಡು. ಇಲ್ಲವಾದರೆ
ಭಾರಿ ಕಷ್ಟಕ್ಕೆ ಗುರಿಪಡಿಸಬೇಕಾಗುತ್ತದೆ. ಇದಕ್ಕೆ ಏನು ಹೇಳಿದರೆ? ಸ್ವಾಮಿ, ನನ್ನ ಮನೆಗೆಯಾದರೂ ನನ್ನ ಲಗ್ನ ಆದಾಗಲಿಂದಲೂ ಸುಳ್ಳನ್ನು ಹೇಳತಕ್ಕವಳಲ್ಲ, ಕಳ್ಳತನವನ್ನು ಮಾಡಿದವಳಲ್ಲ. ಆ ಚಿತ್ರಪಟದಲ್ಲಿ ಬರೆದಿರುವ ಪುಷ್ಪಪಕ್ಷಿಗೆ ಜೀವ ಕಳೆಯುವ ಮುಂದು ಆ ಮಗುವಿನ ಕೈಯಲ್ಲಿರತಕ್ಕಂಥ ಬಂಗಾರದ ಗಿಳಿಕೆಯನ್ನು ನುಂಗಿ ಯಥಾ ಪ್ರಕಾರವಾಗಿ ಕುಳಿತು ಎಂಬುದಾಗಿ ನನ್ನ ಮನೆಯು ಸತ್ಯವನ್ನು ಹೇಳುತ್ತೇವೆ. ನಮ್ಮ ಮಾತನ್ನು ಎಂಬುವರಾಗಿ ಛೇ ನೀಚನೆ, ಏನು ಗೋಡೆ ಮೇಲೆ ಬರೆದಿರುವ ಹಂಸ ಪಕ್ಷಿಗೆ ಛೇ ನೀಚನೆ, ಅಪರಂಗಿ ಗಿಲಿಕೆ ಕೊಡು ಎಂದು ಕೇಳಿದರೆ ನಾನು ನೇತ್ರಗಳಿಂದ ನೋಡಲಿಲ್ಲವೆಂದು ಹೇಳುತ್ತಿರುವೆಯಾ? ಈ ನೀಚನನ್ನು ಕೇಳಿದರೆ ನಾನು ಕರೆಯಲಿಲ್ಲವೆಂದು ಸುಳ್ಳನ್ನು ಹೇಳುತ್ತಿರುವ. ಆದ್ದರಿಂದ ಅಲೆ ಮಂದಿ ಈ ನೀಚನ 2 ನೇತ್ರಗಳನ್ನು ಕಿತ್ತು ತಂದಿಡುವನಾಗು. ಅಪ್ಪಣೆ ಮಹಾಪ್ರಭು. ಎಲ್ಲವೋ ದೇಶ ಸಂಚಾರಕನೇ, ಕೆಳಗೆ ಕುಳಿತುಕೋ, ನಿನ್ನ ನೇತ್ರಗಳನ್ನು ತೀರುತ್ತೇನೆ. ಮಹಾಪ್ರಭು, ನೀವು ಹೇಳಿದ ಹಾಗೆ ಈ ತನ ನಾನೇ ಕಣ್ಣನ್ನು ನೇತ್ರಗಳನ್ನು ಕಿತ್ತಿದ್ದಾಗಿದೆ. ಮುಂದೇನಪ್ಪಣೆ ಮಹಾಪ್ರಭು? ಅಲೆ ಮಂತ್ರಿ, ಈಕೆ ನಾಲಿಗೆಯನ್ನು ಕತ್ತರಿಸಿ ತಂದಿಡುವನಾಗು. ಅಪ್ಪಣೆ ಮಹಾಪ್ರಭು. ಎಲ್ಲವೋ ದಾಸಿ. ಹಾ ಪರಮಾತ್ಮ, ಶನಿ ರಾಜ ಕಾಪಾಡುತ್ತದೆ. ಮಹಾಪ್ರಭು, ನೀವು ಹೇಳಿದ ಹಾಗೆ ಆಕೆಯ ನಾಲಿಗೆಯನ್ನು ಕತ್ತರಿಸಿದ್ದಾಗಿದೆ. ಮುಂದೇನಪ್ಪಣೆ ಮಹಾಪ್ರಭು? ಅಲೆ ಮಂತ್ರಿ, ಈ ದೇಶದ್ರೋಹಿಗಳು ನಮ್ಮ ರಾಜ್ಯದಲ್ಲಿ ಇದ್ದರೆ ನಮ್ಮ ರಾಜ್ಯಕ್ಕೆ ಹಾನಿ ಉಂಟಾಗುವುದು. ಆದ್ದರಿಂದ ಇವರನ್ನು ಗೊಂಡಾರಣ್ಯಕ್ಕೆ ಬಿಟ್ಟು ಬರುವಂತೆ ಆಜ್ಞಾಪಿಸಿ. ಅಪ್ಪಣೆ ಮಹಾಪ್ರಭು. ಛೇ ನಡೆಯಿರಿ ನೀಚರೇ. ಭಲೆ ಪಾಲಿಸಿ ಚೆನ್ನೈಯ ಕಾರ್ಯ, ಭಲೆ ಪಾಲಿಸಿ ಚೆನ್ನೈಯ ಕಾರ್ಯ. ಸಭೆಯಲ್ಲಿ ಸಂತವ ಮಾಡಿದೆವಾಗ, ಸಭೆಯಲ್ಲಿ ಸಂತವ ಮಾಡಿದೆವಾಗ ಕಾರ್ಯವ ಸೋಲಿದೆ. ಭಲೆ 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 ಪಾಲಿಸಿ ಚೆನ್ನೈಯ ಕಾರ್ಯ, ಭಲೆ ಪಾಲಿಸಿ ಚೆನ್ನೈಯ ಕಾರ್ಯ, ಭಲೆ ಪಾಲಿಸಿ ಚೆನ್ನೈಯ ಕಾರ್ಯ. ಭಲೆ ಮಂತ್ರಿ, ನನ್ನ ಕಾರ್ಯವೂ ಫಲಿಸಿತು. ನನಗೆ ತೊಡಿಸಿದ ಮುದ್ರೆ ಉಂಗರವನ್ನು ಸ್ವೀಕರಿಸು. ಈ ನಿಮ್ಮ ವಜ್ರದ ಕಿರೀಟವನ್ನು ಸ್ವೀಕರಿಸಿ. ಈ ನಿನ್ನ ಪಟದ ಕತ್ತಿಯನ್ನು ನಿಮಗೆ ಬಿಟ್ಟುಕೊಡುತ್ತೇನೆ, ನಿಮಗೆ ಕೊಡುತ್ತೇನೆ, ತೆಗೆದುಕೋ. ಈ ನಿನ್ನ ಸಿಂಹಾಸನವನ್ನು ನಿನಗೆ ಬಿಟ್ಟುಕೊಟ್ಟಿರುತ್ತೇನೆ. ನಿನ್ನ ರಾಜ್ಯವನ್ನು ನೀನೇ ಪರಿಪಾಲಿಸು. ನಾನಿಂದು ಬರುತ್ತೇನೆ. ಅಪ್ಪಣೆ ಪುತ್ರರೇ. बस आडियो होಯ್ತು बस आडियो What
ಅಪ್ಪಾಜಿ ಮುಂದೆ ಯಾವ್ದೋ ಪಾಳ ಮಂಟಪ ಇರೋದು. ಇಂದು ರಾತ್ರಿ ಅಲ್ಲಿಯೇ ಕಳೆದು ನಾಳೆ ಬೆಳಿಗ್ಗೆ ಮುಂದೆ ಹೋಗೋಣ. ಅಯ್ಯ ಮಗು, ಆ ಹಾಳ ಮಂಟಪಕ್ಕೆ ನಮ್ಮನ್ನು ಕರೆದುಕೊಂಡು ಹೋಗು ಕುಮಾರ. ಆಗಲಿ ತಂದೆ. ಪಂಚಾಬ್ರಹ್ಮ ಪರೋಪಕಾರಿ ಕಂಚಿನ ಕೆಲಸಕ್ಕೆ ಸಹಕಾರಿ ಪಂಚಾಬ್ರಹ್ಮ ಪರೋಪಕಾರಿ ಕಂಚಿನ ಕೆಲಸಕ್ಕೆ ಸಹಕಾರಿ ನೆಗಿಲ ಗುಂಡೆ ಉಳಿಗೆ ಮಾಡಿ ನೆಗಿಲ ಗುಂಡೆ ಉಳಿಗೆ ಮಾಡಿ ದೇಶಕ್ಕೆ ಕಳಿಸುವ ನಾನಾಚಾರಿ ದೇಶಕ್ಕೆ ಕಳಿಸುವ ನಾನಾಚಾರಿ ಪಂಚಾಬ್ರಹ್ಮ ಪರೋಪಕಾರಿ ಕಂಚಿನ ಕೆಲಸಕ್ಕೆ ಸಹಕಾರಿ. ಆಹಾ, ನನ್ನ ಹೆಸರು ನೀಲಕಂಠಾಚಾರಿ. ನಾನು ಹಡಗಿನ ವ್ಯಾಪಾರಿ, ಕಬ್ಬಿಣದ ವ್ಯಾಪಾರಿ. ಇಂದು ವ್ಯಾಪಾರ ಮುಗಿಸಿ ಬರಲು ಕತ್ತಲಾಗಿದೆಯಲ್ಲ. ಈ ರಾತ್ರಿ ಇಲ್ಲೇ ಎಲ್ಲಾದರೂ ಪವಡಿಸಿದ್ದು ಇಲ್ಲಿ ಕಾಣುವ ಮಂಟಪದಲ್ಲಿ ಪವಡಿಸಿದ್ದು ಬೆಳಗಾದ ನಂತರ ನನ್ನ ಊರಿಗೆ ಹಿಂತಿರುಗಬೇಕು. ಓಹೋ, ಅಲ್ಲಿ ಮುಂದೆ ಯಾರೋ ಕಾಣುತ್ತಿರುವಂತಿದೆಯಲ್ಲ, ಹೋಗಿ ನೋಡಬೇಕು. ಓಹೋ, ಯಾರಪ್ಪ ನೀವು? ಇಲ್ಲಿ ಏನು ಮಾಡುತ್ತಿರುವಿರಿ? ಸ್ವಾಮಿ, ನಮ್ಮ ವಿಚಾರವೂ ಹಾಗಿರಲಿ. ಆ ಕಳಿಂಗ ದೇಶವನ್ನು ಕಳಿಂಗ ದೇಶದ ಪ್ರಜೆ ಪರಿವಾರರೆಲ್ಲರೂ ಕ್ಷೇಮದಿಂದ ಇರುವರೆ, ಅದನ್ನು ತಿಳಿಸುವರಾಗಿ. ಅದು ಏನಯ್ಯ ಹೇಳಿ, ನಮ್ಮ ದೇಶದ ರಾಜರು ಮಹಾರಾಣಿಯನ್ನು ಕರೆದುಕೊಂಡು ರಾತ್ರೋರಾತ್ರಿ ಎಲ್ಲೋ ಹೋಗ್ಬಿಟ್ಟಂತೆ ಕಣಯ್ಯ. ಅದಾದ್ಮೇಲೆ ಏನು ಅಂತ ನನಗೇನು ಗೊತ್ತಿಲ್ಲಪ್ಪ. ಓಹೋ, ಪರಮಾತ್ಮ ಎಂತ ಅನಾಥವಾದ ಕಷ್ಟಕ್ಕೆ ಹೆಮ್ಮನ್ನು ಗುರಿ ಮಾಡಿದೆ ಇರ್ತದೆ. ಮುಂದೆ ಹೇಳುವರಾಗಿ ಸ್ವಾಮಿ. ಅಯ್ಯ, ಓಹೋ, ಈಕೆಗೆ ನಾಲಿಗೆಯೇ ಇಲ್ಲ, ಮೂಗಿ ಅಂತಿದೆ. ಓ, ಈತನಿಗೆ ಕೈಗಳು ಇಲ್ಲ. ಅಯ್ಯ, ನಮ್ಮ ಮನೆಯಲ್ಲಿ ಕೆಲಸ ಮಾಡಲು ಬರುವಿರಾ? ಸ್ವಾಮಿ, ನಿಮ್ಮ ಮನೆಗೆ ಕರೆದುಕೊಂಡು ಹೋಗಿದೆ. ಆದರೆ ನಿಮ್ಮ ಮನೆಯಲ್ಲಿ ಇರತಕ್ಕಂಥ ಕೆಲಸ ಕಾರ್ಯವನ್ನು ಮಾಡಿಕೊಂಡು ಕಾಲವನ್ನು ಕಳೆಯುತ್ತೇವೆ ಸ್ವಾಮಿ. ನೋಡಯ್ಯ, ನಾನು ಕಬ್ಬಿಣದ ವ್ಯಾಪಾರಿ, ನಾನು ಕಬ್ಬಿಣದ ಕೆಲಸ ಮಾಡುವವನು. ನೀನು ತಿದಿಯನ್ನು ಒತ್ತು ನಿನ್ನ ಮಡದಿ ನೀನು ತಿದಿಯನ್ನು ಒತ್ತು ನಿನ್ನ ಮಡದಿ ಚಮ್ಮಟಿಗೆ ಹಿಡಿದು ಕಬ್ಬಿಣವನ್ನು ಪಡೆಯಲು. ನಿನ್ನ ಮಗನಾದರೂ ನನ್ನ ಮನೆಯಲ್ಲಿ 2 ಕುದುರೆ ಇರುವುದು, ಅದನ್ನು ಮೇಯಿಸಿಕೊಂಡು ಬಂದರೆ ಸಾಕು. ನಾನು ನಿಮಗೆ ಹೊತ್ತಿಗೆ ಊಟ, ಕೈಗೆ ಸಂಬಳವನ್ನು ಕೊಡುವೆನು. ಬರುವಿರಾ? ಹಾಗೆ ಆಗಲಿ ಸ್ವಾಮಿ, ನಮ್ಮನ್ನು ಕರೆದುಕೊಂಡು ಹೋಗುವರಾಗಿ. ಬನ್ನಿ. ಪಟ ಪಟ ಬಾಧೆಯಾಗುತ್ತಿದೆ, ಪಟ ಪಟ ಬಾಧೆಯಾಗುತ್ತಿದೆ. ಇದು ಯಾವ ಗ್ರಹಚಾರೋ ಮಾಲೆ, ಶ್ರೀ ಹರಿಯೇ. ಮಹಾಮಂತ್ರಿಗಳೇ, ಮಹಾಪ್ರಭು, ಇಂದೇಕೋ ನನಗೆ ಉದರ ಬಾಧೆಯು ಬಹಳವಾಗಿ ಬಾಧಿಸುತ್ತಿರುವುದಲ್ಲ. ನಮ್ಮ ಅರಮನೆಯಲ್ಲಿರುವ ಪಂಡಿತೋತ್ತಮರನ್ನು ಬರಲು ಹೇಳಿ. ಯಾರಲ್ಲಿ? ಪಂಡಿತೋತ್ತಮರನ್ನು ಕರೆತನ್ನಿ. ಪಂಡಿತೋತ್ತಮರೇ, ನನಗೆ ಇಂದೇಕೋ ಉದರ ಬಾಧೆಯು ಬಹಳವಾಗಿ ಬಾಧಿಸುತ್ತಿರುವುದಲ್ಲ. ಇದಕ್ಕೆ ಪರಿಹಾರವೇನು ಪಂಡಿತೋತ್ತಮರೇ? ಮಹಾಪ್ರಭುಗಳೇ, ನೀವು ನಿಮಗೆ ಅರಿವಿಲ್ಲದಂತೆ ನಿಮ್ಮ ಸಂಬಂಧಿಗಳಿಗೆ ಕೊಡಬಾರದಷ್ಟು ಕಷ್ಟ ಯಾತನೆಗಳನ್ನು ಕೊಟ್ಟಿರುವಂತೆ ಕಾಣುತ್ತಿದೆ. ಆದ್ದರಿಂದ ಈ ರೀತಿ ನಿಮಗೆ ಉದರ ಬೇನೆ, ನೇತ್ರಬಾಧೆ, ಅಂಗಾಲು ಕೈಕಾಲುಗಳೆಲ್ಲವೂ ದಗದಗನೆ ದಹಿಸುತ್ತಿರುವವು ಕಂಡಯ್ಯ. ಹೌದು ಸ್ವಾಮಿ, ಇದಕ್ಕೆ ಪರಿಹಾರವೇನು? ಅನ್ಯ ಮಾರ್ಗವಿಲ್ಲ. ಇದೀಗ ನಿಮ್ಮಿಂದ ಆಗಬೇಕಾದ ಘನದಾರಿ ಕೆಲಸವೆಂದರೆ ಪರೋಪಕಾರ ಮತ್ತು ನಿಮ್ಮ ಕೆಲಸವಾಗಬೇಕೆಂದಾದರೆ ಯಾರಾದರೂ ನಿಮ್ಮಿಂದ
ಹತ್ತುಮರ ಬಂಗಾರವನ್ನು ದಾನವಾಗಿ ಬಂದರೆ ಈ ಎಲ್ಲಾ ಬೆಲೆಗಳು ಮಾಯವಾಗುವುದು. ಮಹಾಮಂತ್ರಿಗಳೇ, ನಮ್ಮ ಶಾಸ್ತ್ರಿಗಳು ಹೇಳಿದ್ದನ್ನು ಕೇಳಿದಿರಾ? ಆಯ್ತು ಮಹಾಪ್ರಭು. ಒಂದು ಚಿಂತನವನ್ನು ತರಿಸಿ ನಮ್ಮ ರಾಜ್ಯದಲ್ಲಿ ಯಾರಾದರೂ ಸತ್ಯವಂತರಿದ್ದರೆ ಅವರಿಂದ ಆ ಚಿಂತನಕ್ಕೆ ಒಂದೆಡೆ 10 ಮರ ಬಂಗಾರವನ್ನು ಇರಿಸಿ ಮತ್ತೊಂದು ಕಡೆ 1 ಕಮಲದ ಪುಷ್ಪವನ್ನು ಯಾರಾದರೂ ಸತ್ಯವಂತರಿಂದ ತೂಗಿಸಿದರೆ ಆ 10 ಮರ ಬಂಗಾರವನ್ನು ನಾವು ಅವರಿಗೆ ದಾನವಾಗಿ ಕೊಡುತ್ತೇವೆ ಎಂದು ಘೋಷಣೆ ಮಾಡಿಸಿ. ಅಪ್ಪಣೆ ಮಹಾಪ್ರಭು. ಅಯ್ಯ ಕುರುಡ, ಈ ದಿನ ನಮ್ಮ ಮನೆಯಲ್ಲಿ ಕೆಲಸವಿಲ್ಲ, ತಾವು ವಿಶ್ರಾಂತಿ ಮಾಡಬಹುದು. ಸ್ವಾಮಿ, ನಾವು ವಿಶ್ರಾಂತಿಯನ್ನು ಮಾಡುವಂತ ಕೇಳಿಕೊಂಡಿದ್ದೆ. ಆದರೆ ನನ್ನ ಸತ್ಯದ ಒಂದು ಪರೀಕ್ಷೆಯನ್ನು ನಡೆಸಿಕೊಡುವರ ಸ್ವಾಮಿ. ನಾನು ಶನಿದೇವರ ಕಥಾಭಾಗವನ್ನು ಕೇಳಬೇಕೆಂಬುದಾಗಿ ನನ್ನ ಮನಸ್ಸು ಕುತೂಹಲವಾಗಿರುವುದು. ಆದ್ದರಿಂದ ಆ ಮಹಾನುಭಾವನ ಚರಿತ್ರೆಯನ್ನು ಮಾಡಿಸುವರಾಗಿ. ಅಯ್ಯ ಕುರುಡ, ನಮ್ಮ ಮನೆಯಲ್ಲಿ ಸತ್ಯವಂತ ಮಹಾನ್ ದಾತನ ಗ್ರಂಥವಿರುವುದು, ಅದರ ಪಠಣೆಯನ್ನು ಮಾಡುವೆನು, ಕೇಳುವನಾಗು. ಅಯ್ಯ ಕುರುಡ, ಮಹಾನ್ ದಾತನಾದರೂ ಸತ್ಯವಂತನು ಶನಿದೇವರ ಕ್ರೂರ ದೃಷ್ಟಿಗೆ ಸಿಲುಕಿ ಕಳ್ಳತನದ ಅಪವಾದದಿಂದ ನಾನಾ ಕಷ್ಟಗಳನ್ನು ಅನುಭವಿಸಿ ಅವನು ಒಂದು ಕೈ 1 ಕಾಲುಗಳನ್ನು ಕಳೆದುಕೊಂಡು ಏನೇ ಕಳೆದುಕೊಂಡರೂ ತನ್ನ ಸತ್ಯ ಮಾರ್ಗವನ್ನು ಬಿಡದೆ ಶನಿದೇವರ ಕೃಪೆಗೆ ಪಾತ್ರನಾಗಿ ಪ್ರತ್ಯಕ್ಷರಾಗಿ ಅವನಿಗೆ ನಾನಾ ವರಗಳನ್ನು ಕೊಟ್ಟರು. ಇದೇ ನೋಡಯ್ಯ ಮಾಂದಾತನ ಕಥೆ. ಸ್ವಾಮಿ, ಆ ಮಹಾನ್ದಾತನ ಚರಿತ್ರೆಯನ್ನು ಕೇಳಿ ನನ್ನ ಮನಸ್ಸಿಗೆ ಸಂತೋಷವಾಯಿತು. ಸ್ವಾಮಿ, ಎಲ್ಲಿಯೋ ಡಂಗೂರವನ್ನು ಸಾರುತ್ತೇವರು, ಅಲ್ಲಿಗಾದರೂ ನಮ್ಮನ್ನು ಕರೆದುಕೊಂಡು ಹೋಗೋರಾಗಿ. ಆ ಬ್ಯಾಕೆಯ ನಮ್ಗೆ ಡಂಗೂರ ಗಿಂಗೂರ ಇಲ್ಲ, ನಮ್ಮ ಕೆಲಸ ನಾವು ನೋಡ್ಕೊಳ್ಳೋಣ ಬರಗ. ಇಲ್ಲ ಸ್ವಾಮಿ, ಖಂಡಿತವಾಗಲೂ ನಮ್ಮನ್ನು ಕರೆದುಕೊಂಡು ಹೋಗಿ ನಮ್ಮ ಸತ್ಯದ ಪರೀಕ್ಷೆಯೂ ನಡೆಯಲಿ. ನಡೀರಿ, ಹೋಗ. ಧರ್ಮವುಳ್ಳ ಪ್ರಜೆಗಳೇ, ನಿಮ್ಮಲ್ಲಿ ಸತ್ಯವಂತರು ಯಾರಾದರೂ ಇದ್ದರೆ ಇಲ್ಲಿ ಕಾಣುವ ಚಿಂತೋಲನದಲ್ಲಿ 10 ಮರ ಬಂಗಾರವನ್ನು ಒಂದೆಡೆ ಇರಿಸಲಾಗಿದೆ. ಅದನ್ನು 1 ಕಮಲದ ಪುಷ್ಪದಲ್ಲಿ ಸಮನಾಗಿ ತೂಗಿಸಿದರೆ ಅವರಿಗೆ ಆ ಬಂಗಾರವನ್ನು ದಾನವಾಗಿ ನೀಡಲಾಗುವುದು. ಒಂದು ವೇಳೆ ಯಾರಾದರೂ ಆ ಅತಿಯಾಸೆಯಿಂದ ಬಂದರೆ ಅವರನ್ನು ಶೂಲಕ್ಕೇರಿಸುವೆನು, ಎಚ್ಚರ. ಸ್ವಾಮಿ, ಸ್ವಲ್ಪ ನಿಧಾನಿಸಿ. ನನ್ನ ಸತ್ಯದ ಪರೀಕ್ಷೆಯನ್ನು ನಡೆಸಿಕೊಡುತ್ತೇನೆ. ಎಲ್ಲವೋ ನೀಚನೆ, ನಮ್ಮ ಧನಪಾಲ ಶೆಟ್ಟಿಯ ಮನೆಯಲ್ಲಿ ಕಳ್ಳತನ ಮಾಡಿ ಕದ್ದಿಲ್ಲ ಎಂದು ಸುಳ್ಳನ್ನು ನುಡಿದು ನಿನ್ನ ನೇತ್ರಗಳನ್ನು ನನ್ನಿಂದಲೇ ಕೀಳಲಿಲ್ಲವೇ? ಈಗ ಸತ್ಯವಂತನೆಂದು ಬಂದು ನಿಂತಿರುವೆಯ? ತಪ್ಪಿದ್ದರೆ ಶೂಲಕ್ಕೇರಿಸುವೆನು, ಎಚ್ಚರ. ಮಹಾಪ್ರಭುಗಳೇ, ಸಾವಧಾನ. ಯಾವ ಹುತ್ತದಲ್ಲಿ ಯಾವ ಹಾವು ಒಳಗಿರುತ್ತದೋ ಬಲ್ಲವರಾರು. ಅಂಗವಿಹೀನರಾದರೇನು ಕಳ್ಳರಾದರೇನು ಅವರಿಗೂ ಧರ್ಮವನ್ನು ತೋರಿಸಿದರು. ಅನುಮತಿ ನೀಡಿ. ಅಪ್ಪಣೆ. ಸತ್ಯವ್ರತನು ತನ್ನ ಸತ್ಯವನ್ನು ಪರೀಕ್ಷೆ ಮಾಡಲು ಹೋಗುತ್ತಿರುವನು. ಈಗ ನನ್ನ ಮಾಯೆಯಿಂದ ಆ ಚಿಂತಾಲವನ್ನೇ ಹಡಗಿಸಿ ಅವರ ಸತ್ಯವನ್ನು ಹಾಳು ಮಾಡುವೆನು. ಈ ಕಾರ್ಯವನ್ನು ಕೈಗೊಳ್ಳಲು ನಾನು ಈಗಲೇ ತೆರಳುವೆನು. ಎಲ್ಲವೋ ಛೋರ, ನಾನು ನಿನಗೆ ಮೊದಲೇ ಹೇಳಲಿಲ್ಲವೇ? ತಕ್ಕಡಿ ಏರುಪೇರಾಗಿರುವುದು, ಅಲ್ಲೇ ಪಕ್ಕಕ್ಕೆ ನಿಲ್ಲು, ನಿನ್ನನ್ನು ಶೂಲಕ್ಕೇರಿಸುವೆನು. ಮಹಾಪ್ರಭು, ತಕ್ಕಡಿ ಸಮುದ್ರಿಸಲ್ಪಟ್ಟಿದ್ದು, ಆದರೆ ಯಾವುದೋ ಗ್ರಹಚೇಷ್ಟೆಯಿಂದ ಈ ರೀತಿ ಏರುಪೇರಾಗಿದೆ. ಮಾಡುವುದೇನು ಪೂಜ್ಯರೇ? ಸ್ವಾಮಿ, ಸ್ವಲ್ಪ ನಿಧಾನಿಸಿ. ಆದರೆ ಯಾವ ಹುತ್ತದಲ್ಲಿ ಯಾವ ಹಾವು ಇರುವುದು ಯಾರಿಗೂ ಗೋಚರವಿಲ್ಲ. ಆದರೂ ಸಹ ನನ್ನ ಅರ್ಧಾಂಗನಿಯಾಗಿರ್ತಕ್ಕಂಥ ನನ್ನ ಮಡಿದಿಯಲ್ಲಿ ಸತ್ಯದ ಪರೀಕ್ಷೆಯನ್ನು ನಡೆಸಿಕೊಡಬೇಕು. ಸ್ವಲ್ಪ ನಿಧಾನಿಸಿ. ಪ್ರಾಣೇಶ್ವರಿ, ನಿನ್ನ ಸತ್ಯದ ಪರೀಕ್ಷೆಯೂ ನಡೆಯಲಿ. ಭಕ್ತಿದೇವಿಯ ಸತ್ಯ
ಶಿರೋಮಣಿಯೇ, ನಿನ್ನ ಮಗನನ್ನು ಹಾಗೂ ನಿನ್ನ ಪತಿಯನ್ನು ನಾನು ಮೆಚ್ಚಿದನು. ನಿನ್ನ ಪತಿಯು ಸತ್ಯವಂತನೇ ಸರಿ, ಅದರಲ್ಲಿಯೂ ನಿನ್ನ ಮಗನ ಸತ್ಯವನ್ನು ಹೇಳಲು ಅಸಾಧ್ಯವಾಗಿರುವುದು. ನಿಮ್ಮೆಲ್ಲರ ಭಕ್ತಿಗೆ ಸತ್ಯಕ್ಕೆ ಮೆಚ್ಚಿ ಪ್ರತ್ಯಕ್ಷನಾಗಿರುವನು. ನಿಮಗೆ ಏನು ಬರಬೇಕೋ ಬೇಡಿಕೊಳ್ಳಿ, ಕೊಡಲು ಸಿದ್ಧನಾಗಿರುವನು. ಪರಮಾತ್ಮ, ನಾನು ಕೇಳಿದ ವರವನ್ನು ಕೊಡಲು ಸಿದ್ಧನಾಗಿರುವೆಯಾ ಸ್ವಾಮಿ? ಆಗಿದ್ದ ಪಕ್ಷದಲ್ಲಿ ನನಗೆ ಕೊಟ್ಟಿರತಕ್ಕಂಥ ಕಷ್ಟವನ್ನು ಈ ಪ್ರಪಂಚದಲ್ಲಿರತಕ್ಕಂಥ ನರಮಾನವರಿಗೆ ಕೊಡಬಾರದು ಎಂಬುದಾಗಿ ನಾನು ಕೇಳಿಕೊಳ್ಳುವೆನು ತಂದೆ. ಅಂತಹ ಕಷ್ಟವನ್ನು ಈ ಪ್ರಪಂಚದಲ್ಲಿ ಕೊಡಬೇಡ, ಅದೇ ನಾನು ಕೇಳಿಕೊಳ್ಳುವುದು. ಹಲೇ ರಾಜೇಂದ್ರ, ನಿನಗೆ ಹೋಗಿರುವ ರಾಜ್ಯವನ್ನು ಕೇಳದೆ, ಹೋಗಿರುವ ನೇತ್ರಗಳನ್ನು ಕೇಳದೆ, ಈ ಪ್ರಪಂಚಕ್ಕೆ ಉದ್ಧಾರಕವಾದ ವರವನ್ನು ಕೇಳುತ್ತಿರುವೆಯಲ್ಲ. ಹಲೇ ರಾಜೇಂದ್ರ, ಯಾರು ನನ್ನನ್ನು ಭಯಭಕ್ತಿಯಿಂದ ಪೂಜೆ ಮಾಡುವರೋ ಅಂತವರ ಜನ್ಮರಾಶಿಗೆ ಸೇರುವುದಿಲ್ಲ. ಯಾರು ನನ್ನನ್ನು ಅಹಂಕಾರದಿಂದ ಹೀಯಾಳಿಸಿ ಮಾತನಾಡುವರು ಅಂತವರ ಜನ್ಮರಾಶಿಗೆ ಒಗ್ಗರಿಸಿ ತರತರವಾದ ಕಷ್ಟವನ್ನು ಕೊಡುತ್ತೇನೆ. ಇದು ಸತ್ಯವೆಂದು ಭಾವಿಸು ರಾಜೇಂದ್ರ. ಆ ಕರುಣ ಕಟಾಕ್ಷನ ದಯದಿಂದ ಈ ನಿನ್ನ ನೇತ್ರಗಳು ಬರಲಿ. ಕೈಲಾಸ ವಲ್ಲಭನ ಕರುಣ ಕಟಾಕ್ಷದಿಂದ ಈ ನಿನ್ನ ಮಡದಿಯ ನಾಲಿಗೆಯು ಬರಲಿ. ತಥಾಸ್ತು. ರುದ್ರ ಸಂಬೋಧನ ಹೃದಯದಿಂದ ಈ ನಿನ್ನ ಮಗನ ಕರಗಳು ಬರಲಿ. ತಥಾಸ್ತು. ನಿಮಗೆ ರೂಪು ರೇಖೆಗಳು ಬರಲಿ. ತಥಾಸ್ತು. ರಾಜೇಂದ್ರ, ನೀವು ಧನಪಾ ಶೆಟ್ಟಿಯ ಮನೆಯ ಪ್ರವೇಶ ಮಾಡಿ ಅಲ್ಲಿನ ವಿಚಿತ್ರವನ್ನು ನೋಡಿ ನೀವು ನಿಮ್ಮ ಪಟ್ಟಣಕ್ಕೆ ಹೋಗಿ ಸುಖದಿಂದಿರುವರಾಗಿ. ಸೂರಸೇನ ರಾಜ, ಇವರು ಯಾರೆಂದು ಭಾವಿಸಿದ್ದೀಯಾ? ಗೋಚರವಿಲ್ಲ ಸ್ವಾಮಿ. ಇವರು ನಿಮ್ಮ ತಂಗಿಯಾದ ಚಂದ್ರಹಾಸೆ ದೇವಿಯು. ಈತನು ನಿಮ್ಮ ಭಾವನಾದ ಸತ್ಯವ್ರತ ರಾಜನು. ಈತನು ಆತನ ಮಗನೇ ಚತುರನು. ಭಾವ, ನನ್ನಿಂದ ತಪ್ಪಾಗಿದೆ, ನನ್ನನ್ನು ಮನ್ನಿಸಿ. ಸಹೋದರಿ, ನನ್ನಿಂದ ತಪ್ಪಾಗಿದೆ, ಮನ್ನಿಸು. ರಾಜೇಂದ್ರ, ನನಗಿನ್ನೂ ಸಮಯವಾಯಿತು. ನನ್ನ ತಂದೆಯಾದ ಸೂರ್ಯದೇವನು ಅಸ್ತಗತ ಉದಯಿಸುತ್ತಿರುವನು. ಆದ್ದರಿಂದ ನಾನು ಬಂದು ಬಹಳ ವೇಳೆಯೂ ಆಯಿತು. ಆದ್ದರಿಂದ ನನ್ನ ಮೂಲ ಸ್ಥಾನವಾದ ತಾರಾಮಂಡಲವನ್ನು ಸೇರಲು ನಾನು ಈಗಲೇ ಹೊರಡುವೆನು. ಪರಮಾತ್ಮ, ಸ್ವಲ್ಪ ನಿಧಾನಿಸಿ. ನಿಮ್ಮ ಪಾದ ಪೂಜೆಯನ್ನು ಮಾಡಿಕೊಂಡು ಧನ್ಯನಾಗುತ್ತೇವೆ. ತಾರಾ ಮಂಡಲವಾಸ ಕರುಣ
ಕೊಡಿ ಸ್ವಾಮಿ ಎಲ್ಲ ಹೋಗ್ತದೆ ಇನ್ನೇನು ಕೊಡ್ಸಿ ಹೋಗ್ತದೆ ಇನ್ನೇನು ಎಲ್ಲ ಯಾರು ಕಾಯಲ್ಲ.